ನಮಸ್ಕಾರ ವೀಕ್ಷಕರೇ, ನಾವಿವತ್ತು ನೋಡ್ತಾ ಇರುವಂಥ ದೇವಸ್ಥಾನ ಯಾವುದಪ್ಪ ಅಂತ ಹೇಳಿದ್ರೆ ಸುಳಿಭಾವಿಯ ಶ್ರೀ ಹುಲಿಗೆಮ್ಮ ದೇವಿಯ ಪ್ರಾಕೃತಿಕ ಮಡಿಲಲ್ಲಿರುವಂತಹ ಬೃಹತ್ ಆಲದ ಮರದಲ್ಲಿರುವಂತಹ ದೇವಿಯ ಈ ಒಂದು ಸಾನ್ನಿಧ್ಯವನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಈ ಕ್ಷೇತ್ರದ ವಿಶೇಷ ಏನಪ್ಪ ಅಂತಂದರೆ, ಬಹಳಷ್ಟು ದೊಡ್ಡ ಆಲದ ಮರದ ಬೇರಿನ ಬುಡದಲ್ಲಿ ಅಮ್ಮ ನೆಲೆಗೊಂಡಿದ್ದು, ಶ್ರೀ ಕ್ಷೇತ್ರವು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದ್ದು, ಸಾಲಿಗ್ರಾಮದಲ್ಲಿ ಅಮ್ಮ ಇಲ್ಲಿ ನೆಲೆಗೊಂಡಿದ್ದಾಳೆ. ಈ ಕ್ಷೇತ್ರ ಅತ್ಯಂತ ವಿಶಾಲವಾಗಿದೆ, ಪವಿತ್ರವಾಗಿದೆ. ಪ್ರಾಕೃತಿಕ ಮಡಿಲಲ್ಲಿರುವಂತಹ ಶ್ರೀ ಹುಲಿಗೆಮ್ಮ ದೇವಿಯ ದೇವಸ್ಥಾನ ಆಗಿದ್ದು, ಅದ್ಭುತವಾದ ಈ ಒಂದು ಮರದ ಬುಡದಲ್ಲಿ ದೇವಿ ಇಲ್ಲಿ ನೆಲೆಗೊಂಡಿದ್ದು, ಅತ್ಯಂತ ಜಾಗೃತಳಾಗಿ ಇಲ್ಲಿ ಭಕ್ತರಿಗೆ ಇಷ್ಟಾರ್ಥವನ್ನು ಕೊಡುವಂತಹ ದೇವಿಯಾಗಿದ್ದು, ಶ್ರೀ ದೇವಿಯವರ ದರ್ಶನವನ್ನು ಇವಾಗ ನಾವೆಲ್ಲ ಮಾಡೋಣ. ಶ್ರೀ ದೇವಿಯ ದರ್ಶನವನ್ನು ಮಾಡ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಅಮ್ಮನ ಅನುಗ್ರಹ ಸದಾಕಾಲವೂ ಇರಲಿ ಅಂಥೇಳಿ ದೇವಿಯಲ್ಲಿ ಪ್ರಾರ್ಥಿಸುತ್ತಾ, ನೋಡಿ ವೀಕ್ಷಕರೇ, ಬುಡದಲ್ಲಿ ದೇವಿಯ ಒಂದು ಸಾನ್ನಿಧ್ಯ ಇರುವಂಥದ್ದು. ಬೃಹತ್ ಆಲದ ಮರದ ಒಂದು ಬುಡದಲ್ಲಿ ಈ ಒಂದು ದೇವಿಯ ಸಾನ್ನಿಧ್ಯ ಇರ್ತಕ್ಕಂಥದ್ದು. ಇಷ್ಟಾರ್ಥವನ್ನು ನೆರವೇರಿಸೋಸ್ಕರವಾಗಿ ಇಲ್ಲಿ ಕಾಯಿಗಳನ್ನ ಕಟ್ಟಿ ಸಂಕಲ್ಪವನ್ನು ಮಾಡ್ತಾರೆ. ಇವತ್ತು ನಾವು ನೋಡ್ತಾ ಇರುವಂಥ ಕ್ಷೇತ್ರ ಸುಳಿಭಾವಿಯ ಶ್ರೀ ಹುಲಿಗೆಮ್ಮ ದೇವಿಯ ದೇವಸ್ಥಾನ. ಅದ್ಭುತವಾದ ಪ್ರಾಕೃತಿಕ ಮಡಿಲಲ್ಲಿರುವಂತಹ ದೇವಸ್ಥಾನ. ಗರುಡಗಂಬ ಸುಳಿಭಾವಿಯ ಈಶಾನ್ಯ ದಿಕ್ಕಿನಲ್ಲಿರುವಂಥ ಈ ದೇವಸ್ಥಾನವು ಬಹಳಷ್ಟು ಜಾಗೃತವಾದ ಸ್ಥಳವಾಗಿದೆ.